ಮನುಷ್ಯರಾಗಿ ನಾವೆಲ್ಲ ಹೆಚ್ಚು ಹೆಚ್ಚು ವೈಜ್ಞಾನಿಕವಾಗಿಯೂ ನಾಗರಿಕರಾಗಿಯೂ ಮುಂದುವರಿದಷ್ಟು ಯಾಕೋ ಪ್ರಕೃತಿಯಿಂದ ಪ್ರಾಣಿಗಳಿಂದ ದೂರ ಸರಿದಂತೆ ಅನ್ನಿಸ್ತದೆ. ಮನುಷ್ಯ ತನ್ನನ್ನು ಬುದ್ಧಿವಂತ ಜೀವಿಯೆಂದು ಪ್ರಾಣಿಗಳನ್ನು ಮೂಕ ಪ್ರಾಣಿಗಳೆಂದು ವಿಂಗಡಿಸಿದ್ದಾನೆ. ನಿಜವಾಗಿಯೂ ಪ್ರಾಣಿಗಳು ಮೂಕರೇ? ಅಥವಾ ನಮಗೆ ಅವರ ಭಾಷೆ ಅರ್ಥವಾಗುತ್ತಿಲ್ಲವೇ? ಬೇಕಾದರೆ ನಿಮಗೆ ತಿಳಿದಿರದ ಯಾವುದಾದರೊಂದು ವಿದೇಶಿ ಭಾಷೆಯನ್ನು ಕೇಳಿ ನೋಡಿ. ಅವರು ಸತತವಾಗಿ ಕೆಲವೇ ಶಬ್ದಗಳನ್ನು ಉಚ್ಚರಿಸುವಂತೆ ಅನ್ನಿಸ್ತದೆ. ಇದೇ ರೀತಿ ಪ್ರಾಣಿಗಳ ಸ್ವರಗಳು ನಮಗೆ ಕೆಲವೇ ಶಬ್ದಗಳಿಗೆ ಸೀಮಿತವಾಗಿರುವಂತೆ ಅನ್ನಿಸ್ತದೆ. ಆದರೆ ಅವುಗಳು ವ್ಯಕ್ತಪಡಿಸುವುದು ನಮಗೆ ಅರ್ಥವಾಗುತ್ತಿಲ್ಲ ಅಷ್ಟೆ. ಪ್ರಾಣಿಗಳಿಗೆ ಪ್ರಕೃತಿಯ ಜೊತೆಗೆ ಹೊಂದಿಕೊಂಡು ಬಾಳುವ ಅರಿವು ಇದೆ. ಯಾವ ಆಹಾರ ತಿಂದರೆ ಹಿತ, ಎಷ್ಟು ಚಟುವಟಿಕೆ ಮಾಡಬೇಕು, ಎಷ್ಟು ವಿಶ್ರಾಂತಿ ಮಾಡಬೇಕು ಎಂದು ಅವುಗಳಿಗೆ ತಿಳಿದಿದೆ. ಆದರೆ ಮನುಷ್ಯರಾದ ನಾವು ಈ ಜ್ಞಾನವನ್ನು ಕಳಕೊಂಡಿದ್ದೇವೆ. ಬಹುಶಃ ಮುಂದೊಂದು ದಿನ ಪ್ರಾಣಿಗಳೊಂದಿಗೆ ಸಂಭಾಷಣೆ ಮಾಡಲು ಯೋಗ್ಯರಾದಾಗ ಮನುಷ್ಯರಾದ ನಾವು ಈ ಸೃಷ್ಟಿಯ ಇನ್ನಷ್ಟು ನಿಗೂಢತೆಯನ್ನು ಅರಿತುಕೊಂಡು ಬದುಕಿನ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಬಹುದು ಅಲ್ಲವೇ? ಇವರ ಜೊತೆ ಕಳೆಯುವ ಕ್ಷಣಗಳಲ್ಲಿ ಅನುಭವವಾಗುವ ಆನಂದ, ಪೂರ್ಣತೆ, ಶಾಂತಿಯನ್ನು ಪದಗಳಲ್ಲಿ ವರ್ಣಿಸಲು ಕಷ್ಟ.